ಜೆಡಿಎಸ್ ಬಿಜೆಪಿ ನಡುವೆ ಇದೀಗ ಅಡಿಗಲ್ಲು ಸಮರ ಶುರುವಾಗಿದೆ. ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ ಅನ್ನುವಂಥ ಎಚ್.ಸಿ. ಮಹದೇವಪ್ಪ ಅವರ ಹೇಳಿಕೆ ಏನಿದೆ ಇದು ವಿವಾದಕ್ಕೆ ಕಾರಣವಾಗಿದೆ. ಎಚ್.ಸಿ. ಮಹದೇವಪ್ಪ ಮತ್ತೊಂದು ಬೃಹತ್ ವಿವಾದಕ್ಕೆ ಅಡಿಗಲ್ಲು ಹಾಕಿದ್ದಾರೆ. ನಿಜವಾಗಿಯೂ ಮೊದಲು ಅಡಿಗಲ್ಲು ಹಾಕಿದ್ದು ಯಾರು ಕೆಆರ್ಎಸ್ ಡ್ಯಾಂಗೆ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಚಿವ ಮಹದೇವಪ್ಪ ಹೇಳಿದ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಹಾಗಾದ್ರೆ ಇತಿಹಾಸ ತಜ್ಞರು ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮೇಂದ್ರ ಕುಮಾರ್, ಖ್ಯಾತ ಇತಿಹಾಸ ತಜ್ಞ, ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈ ವಿಚಾರದ ಬಗ್ಗೆ. ಈಗ ಮೊದಲನೇದಾಗಿ ಅಡಿಗಲ್ಲು ಅಂತ ಬಂದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಪ್ರಾಜೆಕ್ಟ್ಗೂ ಅಡಿಗಲ್ಲಾಕ್ ಮಾಡಿದ್ದು ಇಲ್ಲ, ಇಲ್ಲಿವರೆಗೂ ಇಲ್ಲ. ಆಯ್ತಾ? ಗಂಗರು 1000 ದೇವಸ್ಥಾನ ಕಟ್ಟಿದ್ದಾರೆ, ಯಾವುದಕ್ಕೂ ಅಡಿಗಲ್ಲು ಹಾಕಿಲ್ಲ. ಹೊಯ್ಸಳರು 1000 ದೇವಸ್ಥಾನ ಕಟ್ಟಿದ್ದಾರೆ, ಯಾವುದಕ್ಕೂ ಅಡಿಗಲ್ಲು ಅಂತ ಎಲ್ಲೂ ಇರಲಿಲ್ಲ. ಇದೇ ಟಿಪ್ಪು ಸುಲ್ತಾನು ನಮ್ಮ ಆನೆ ಬಾಕ್ಲು ಅಂತ ಶ್ರೀರಂಗಪಟ್ಟಣದಲ್ಲಿ ಕಟ್ಟಿಸಿದ್ದಾರೆ, ಅದಕ್ಕೇನು ಅಡಿಗಲ್ಲು ಹಾಕಿಲ್ಲ, ಮುಗಿದ ಮೇಲೆ ಹಾಕಿಸ್ತಿದ್ರು. ಯಾವಾಗ್ಲೂ ನಮ್ಮ ಶಾಸನಗಳಿಗೆ ಕನ್ನಡ ನಾಡೊಂದು 60,000 ಶಾಸನ ಇದೆ. ಶಾಸನ ಎಲ್ಲ ಏನ್ ಹೇಳುತ್ತೆ ಅಂದ್ರೆ ಮುಗಿದ ಮೇಲೆ ಇಂಥ ಕೆಲಸ ಮಾಡಿಸಿದೀವಿ ಅಂತ ಹೇಳುತ್ತೆ ಹೊರತು ಅಡಿಗಲ್ಲು ಹಾಕ್ಸಿ ಶುರು ಮಾಡಿದ್ದು ಇಲ್ಲಿವರೆಗೂ ನಾವೆಲ್ಲೂ ಕೇಳಲಿಲ್ಲ. ಇದೊಂದೇ ಕೇಸಲ್ಲಿ ನಾವು ಕೇಳ್ತಾ ಇರೋದು ಇತಿಹಾಸದಲ್ಲಿ. ಆಮೇಲೆ ಸ್ವತಂತ್ರ ಭಾರತದಲ್ಲೆಲ್ಲ ಅಡಿಗಲ್ಲು ಹಾಕೋದು ಬಂದ್ಬಿಟ್ಟು ಶಂಕುಸ್ಥಾಪನೆ ಅಂತೆಲ್ಲ ಹೊಸ ಹೆಸರು ಬಂತು, ಅದೆಲ್ಲ ಬಂತು. ಇತಿಹಾಸದಲ್ಲಿ ಇರಲಿಲ್ಲ. ಇತಿಹಾಸದಲ್ಲಿ ಆಯ್ತಾ, ಇತಿಹಾಸದಲ್ಲಿ ನಮ್ಮ ಇತಿಹಾಸದಲ್ಲಿ ಅಡಿಗಲ್ಲು ಹಾಕಿ ಕೆಲಸ ಶುರು ಮಾಡಿದ್ದಿಲ್ಲ. ಕಾವೇರಿ ನದಿಗೆ ಮೊತ್ತ ಮೊದಲನೇ ಅಣೆಕಟ್ಟು 904ನೇ ಇಸ್ವಿಲಿ ನಾವು ಶ್ರೀರಂಗಪಟ್ಟಣದಲ್ಲೇ ಕಟ್ಟಿದೀವಿ. 900 ಅದ್ರ ಶಾಸನ ಇದೆ, ಅದ್ರ ಶಾಸನನೂ ಇದೆ. ನಾನು ಆ ಶಾಸನ ಫೋಟೋ ಕಟ್ಟು ಕಳಿಸ್ತೀನಿ, ನೀವು ಬೇಕಾದ್ರೆ ತೋರಿಸಿ ಜನಕ್ಕೆ. 904ನೇ ಇಸ್ವಿಯಲ್ಲಿ ಕಾವೇರಿಗೆ ಮೊತ್ತ ಮೊದಲ ಅಣೆಕಟ್ಟನ್ನ ನಾವು ಕಟ್ಟಿದೀವಿ. ಕನ್ನಂಬಾಡಿ ಕಟ್ಟೆ ಇದೆಯಲ್ಲ, ಅದು ಕಾವೇರಿಗೆ ಕಟ್ಟಿದ 36ನೇ ಕಟ್ಟೆ. ಎಷ್ಟನೇದು? 36ನೇ ಕಟ್ಟೆ. ಅದು ಒಂದನೇ ಕಟ್ಟೆ ಅಲ್ಲ, ಆದ್ರೆ ಅತ್ಯಂತ ದೊಡ್ಡದಾದ ಕಟ್ಟೆ ಅಷ್ಟೇ. ಅದಕ್ಕೆ ಮುಂಚೆ 35 ಅಣೆಕಟ್ಟುಗಳನ್ನ ಅಲ್ಲೇ ಕಟ್ಟಿದೀವಿ. ಶ್ರೀರಂಗಪಟ್ಟಣದ ಸುತ್ತಮುತ್ತಾನೆ 35 ಅಣೆಕಟ್ಟು ಕಟ್ಟಿದೀವಿ. ಅದನ್ನ ನಾವು ಬ್ಯಾರೇಜ್ ಅಂತೀವಿ, ವಾಟರ್ ಸ್ಟೋರೇಜ್ ಅಂತೀವಿ. ಸಣ್ಣದು ಸ್ಮಾಲ್ ಇಸ್ ಕಾಲ್ಡ್ ಎಸ್ ಬ್ಯಾರೇಜ್. ಅದನ್ನೆಲ್ಲ ಕಟ್ಟಿದೀವಿ. ಹಿಂದಿನ ರಾಜ ಮಹಾರಾಜರುಗಳೆಲ್ಲನೂ ಸಣ್ಣ ಪುಟ್ಟ ಅಣೆಕಟ್ಟುಗಳನ್ನ ಕಟ್ಕೊಂಡು ನೀರಾವರಿಗೆ ಅಂತ ಕಟ್ಕೊಂಡೇ ಬಂದಿದ್ದಾರೆ. 36ನೇ ಪ್ರಾಜೆಕ್ಟ್ ಕನ್ನಂಬಾಡಿ ಕಟ್ಟೆ. ಏಷ್ಯಾದ ಅತಿ ದೊಡ್ಡ, ಅವತ್ತಿಗೆ ಭಾರತದ ಅತಿ ದೊಡ್ಡ ಪ್ರಾಜೆಕ್ಟ್ ಕನ್ನಂಬಾಡಿ ಕಟ್ಟೆ. ಆಯ್ತಾ? ಈ 36 ಅಣೆಕಟ್ಟು ಕಟ್ಟಿದೀವಲ್ಲ, ಯಾವುದಕ್ಕೂ ಅಡಿಗಲ್ಲು ಹಾಕಿಲ್ಲ. ಆಯ್ತಾ? ಇದು ಮಾತ್ರ ಅಡಿಗಲ್ಲು ನಮ್ಗೆ ಸಿಕ್ಕಿರೋದು. ಇನ್ನೆಲ್ಲೂ ನಾವು ಇದು ಇತಿಹಾಸದಲ್ಲಿ ಹಿಂದೆ ಹೊರಟೋದ್ರೆ ನೀವು ಎಂತೆಂತ ವೈಭವಯುತವಾದಂತ ಪ್ರಾಜೆಕ್ಟ್ ಎಲ್ಲ ನಾವು ಮಾಡಿಲ್ವಾ? ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ನಮ್ಮ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ನೀವೇನ್ ಹೇಳ್ಬೋದು ಏನ್ ಹೇಳ್ಬಾರ್ದು, ಎಲ್ಲಾನು ಇದೆ. ಯಾವುದಕ್ಕೂ ಅಡಿಗಲ್ಲಂತೂ ಇಲ್ಲ. ಅಡಿಗಲ್ಲು ಅಂತ ಸಿಕ್ಕಿರೋದು ಇದೊಂದೇನೆ. ಟಿಪ್ಪು ಸುಲ್ತಾನರು ಕಾವೇರಿ ನದಿಗೆ ಅಡ್ಡಲಾಗಿ ನಾಲೆಗಳನ್ನ ಮಾಡಿಸಿದ್ದಾರೆ, ಕಾಲುವೆಗಳನ್ನ ಮಾಡಿಸಿದ್ದಾರೆ, ನೀರಾವರಿ ಎಲ್ಲ ಕೆಲಸನೂ ಮಾಡಿಸಿದ್ದಾರೆ. ಅದು ಯಾವುದಕ್ಕೂ ಅಡಿಗಲ್ಲಿಲ್ಲ, ಕೆಲಸ ಮಾಡಿಸಿದ್ದಾರೆ. ಇದಕ್ಕೊಂದು ಅಣೆಕಟ್ಟು ಕಟ್ಟಬೇಕು ಅಂತಾನು ಅಂದ್ಕೊಂಡಿರ್ಬೋದು, ಅದಕ್ಕೋಸ್ಕರ ಅಡಿಗಲ್ಲು ಹಾಕಿರ್ಬೋದು. ಆದ್ರೆ ಅದೇ ಮೊದಲನೇದಲ್ಲ. ಅದ್ರ ಹಿಂದೆ ಇನ್ನು 36 ಇದೆ. ಇನ್ನು 36 ಅಣೆಕಟ್ಟುಗಳು ಇವತ್ತಿಗೂ ಇದೆ. ಅಲ್ಲಿ ಕಟ್ಟೆ ಇಲ್ದೆ, ಅಣೆಕಟ್ಟೆನೇ ಇಲ್ದೆ, ಕೆಲಸನೇ ಇಲ್ದೆ ಅಡಿಗಲ್ಲು ಸಿಕ್ಕಿರೋದು ಇದೊಂದೇನೆ. ಹಂಗಾಗಿ ಸ್ವಲ್ಪ ವಿಶೇಷ. ಸಾರ್, ಗಂಗರು, ಹೊಯ್ಸಳರು, ಚೋಳರು, ನೀವ್ ಇಂಥವ್ರು ಅಂತ ಇವ್ ನೇಮ್ ಎನಿಬಡಿ, ಎಲ್ಲರೂ ಕಟ್ಟಿದ್ದಾರೆ ಸರ್ ಕಾವೇರಿಗೆ. ಕಾವೇರಿ ನಮ್ಮ ದಕ್ಷಿಣ ಕನ್ನಡದ ಜೀವನದಿ. ಯಾರಿಗ್ ಬೇಡ ನೀರು? ಯಾಕೆಂದ್ರೆ ವ್ಯವಸಾಯವೇ ಮುಖ್ಯವಾದಂತ ರೆವಿನ್ಯೂ ಆಗಿದ್ದಂತ ಕಾಲ್ಘಟ್ಟ ಅದು. ಎಲ್ರಿಗೂ ನೀರು ಬೇಕಾಗಿತ್ತು. ಹಂಗಾಗಿ 1000 ವರ್ಷಗಳಿಂದ 1100 ವರ್ಷ ದಾಖಲೆ ಪ್ರಕಾರನೇ 904ನೇ ಇಸ್ವಿಲಿ ನಾವು ಮೊದಲನೇ ಅಣೆಕಟ್ಟು ಕಟ್ಟಿದೀವಿ ಅನ್ಬೇಕಾದ್ರೆ 1000 ವರ್ಷದಿಂದ ನಾವು ಅಣೆಕಟ್ಟು ಕಟ್ಕೊಂಡೇ ಬಂದಿದ್ದೀವಿ. ಇದಕ್ಕೆ ಬರೀ ಗಂಗರ್ನೊಬ್ಬರನ್ನೇ ಕೇಳ್ತೀರಿ, ಎಲ್ಲರೂ ಕಟ್ಟಿದ್ದಾರೆ. ಇವತ್ತಿನ ಕೆಆರ್ಎಸ್ ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ರಿಗೂ ಬೇರೆ ಯಾವ ರಾಜರಿಗೂ ಸಂಬಂಧ ಇಲ್ಲ. ಇವತ್ತಿನ ಡ್ಯಾಮ್ ಏನಾದ್ರು ಇದ್ರೆ ಅದು ನಮ್ಮ ಹೆಮ್ಮೆಯ ದೈವಾಂಶ ಸಂಭೂತ ರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್ ಕಣ್ಣಲ್ಲಿ ರಕ್ತ ಸುರಿಸ್ಕಟ್ಟಿರೋದವ್ರು. ಕಣ್ಣೀರಲ್ಲ, ಕಣ್ಣಲ್ಲಿ ರಕ್ತ ಸುರಿಸ್ಕಟ್ಟದಂತ ಪುಣ್ಯಾತ್ಮ. ಇವತ್ತು ನಾವು ಅದೇ ನೀರು ತಿಳ್ಕೊಂಡು ಅವ್ರಿಗೆ ದ್ರೋಹ ಮಾಡಬಾರ್ದು. ಇಷ್ಟೇ ನಾನು ಹೇಳೋದು. 1911 ಕೆಆರ್ಎಸ್ ಡ್ಯಾಮ್ ಕಟ್ಟಕ್ ಶುರು ಮಾಡಿದ್ 1911, ಮುಗಿದಿದ್ದು 1931. 20 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಣ್ಣಲ್ಲಿ ರಕ್ತ ಬಂದ್ಬಿಡ್ತು ನಮ್ಮ ಮಹಾರಾಜರಿಗೆ. 1926ರಲ್ಲಿ ಮೆಟ್ಟೂರು ಡ್ಯಾಮ್ ಶುರು ಮಾಡಿ 6 ವರ್ಷಕ್ಕೆ ಮುಗಿಸಿದ್ರು. ಆ ಮೆಟ್ಟೂರು ಡ್ಯಾಮ್ ಕಟ್ಕೊಟ್ಟಿದ್ದು ನಾವೇ, ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಿದ್ದು ನಾವೇ. ಯಾರು ನಮಗೆ 20 ವರ್ಷಗಳ ದಿನ ರಾತ್ರಿ ಹಗಲು ರಾತ್ರಿಗಳನ್ನ ಒಂದು ಮಾಡಿ ನಮಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟರು, ಆ ತಮಿಳರಿಗೆ ನಾವು ಕರೆಂಟ್ ಕೊಟ್ಟು ಮೈಸೂರಿಂದ ಮೆಟ್ಟೂರು ಡ್ಯಾಮ್ ಕಟ್ಕೊಟ್ಟ ನಾವು. ಅಂತ ಹೃದಯವಂತ ಜನ ನಾವು. ಅರ್ಥ ಆಯ್ತಾ? ಮಹಾರಾಜರು ಒಳ್ಳೆಯವರಾಗಿದ್ದಕ್ಕೆ ಅವ್ರನ್ನೆಲ್ಲ ಕ್ಷಮಿಸಿ, ಆಯ್ತಪ್ಪ ಪರವಾಗಿಲ್ಲ ಬಿಡ್ರಾಯ, ಏನೋ ಅವ್ರು ಕಟ್ಕೊಡ್ತಾ ಇದಾರೆ ಅಂತ ಕಟ್ಟಿಸಿದ್ರು ಮಹಾರಾಜ. ನಾವು ಕೊಟ್ಟು ಇಡೀ ಪ್ರಪಂಚದಲ್ಲಿ ಈ ಒಂದು ಮದ್ರಾಸಲ್ಲಿ ಕರೆಂಟ್ ಇದ್ರೂ ಉಪಯೋಗ ಬರ್ತಾ ಇರಲಿಲ್ಲ ಅವ್ರಿಗೆ.
ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರದಿಂದ ಮೆಟ್ಟೂರು ಅಣೆಕಟ್ಟಿಗೆ ಎಲೆಕ್ಟ್ರಿಸಿಟಿಯನ್ನ ಟ್ರಾನ್ಸ್ಫರ್ ಮಾಡಿದ್ದು ನಾವೇ ಮೊದಲು ಭಾರತದಲ್ಲಿ. ಅದನ್ನ ಮಾಡಿದವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅರ್ಥ ಆಯ್ತಾ? ಮಹಾರಾಜರು ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆ ಅನ್ನೋದ್ರಲ್ಲಿ 2 ಮಾತಿಲ್ಲ, ಪೀರಿಯಡ್. ಅದು ಸೂರ್ಯಚಂದ್ರ ಇರೋವರೆಗೆ ಅದು ಪೀರಿಯಡ್ ಅಂದ್ರೆ ಸಾಕ್ಷಿ. ಅದನ್ನ ನಾವು ಯಾವುದೇ ರೀತಿ ಅವ್ನ್ ಕಟ್ದ ಇವನ್ ಕಟ್ದ ಅಂತ ಹೆಸರು ಹೇಳ್ಬಾರ್ದು. ಇವ್ರ 36 ಇವರಿಂದನೂ 36 ಅಣೆಕಟ್ಟು ಕಟ್ಟಿದಾರಲ್ಲ, ಹೇಳ್ರಿ ಮತ್ತೆ ಅವ್ರನ್ನ. ಹೌದಲ್ಲ? ಮತ್ತೆ ದೊಡ್ಡ ಮಟ್ಟದ ಕಷ್ಟ ಅಲ್ಲ, ದಿನನಿತ್ಯದ ಕಷ್ಟ. 1900 ಕಟ್ಟೆ ಶುರು ಮಾಡಿದ್ರು. ಕ್ಯಾಪ್ಟನ್ ದಾಸ್ ಕಾವೇರಿ ನದಿಯಲ್ಲಿ ಕೊಚ್ಕೊಂಡು ಹೊಂಟೋದ್ರು ಪಾಪ. ನೆಕ್ಸ್ಟ್ ಮೆಕ್ಕೆಚಿನ್ಸು ರಿಟೈರ್ ಆಗ್ಬಿಟ್ರು, ಕೆಲಸ ನಿಂತೋಯ್ತು. ಕೈ ಕಾಲ್ ಕಟ್ಟಿ ಸರ್ ಎಂ ಬಿ ಅವ್ರನ್ನ ಕರ್ಕೊಂಡ್ಬಂದ್ರು. ಸರ್ ಎಂ ಬಿ ಅವ್ರು ಕರ್ಕೊಂಡ್ಬಂದಿದ್ದು ಒಂದೇ ವರ್ಷಕ್ಕೇನೆ ವರ್ಲ್ಡ್ ವಾರ್ ಶುರು ಆಯ್ತು. ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾನ್ ಆಯ್ತು. 1914 1918 ಮೊದಲನೇ ಮಹಾಯುದ್ಧ. ಇಡೀ ಭಾರತ ಎಲ್ಲ ನಿಂತಿತ್ತು. ವರ್ಲ್ಡ್ ವಾರ್ ನಡೆಯಕ್ಕೆ ಮೊದಲೇ ಕಾವೇರಿ ನಡಿಬೇಕಾದ್ರೆ 2.5 ಕೋಟಿ ವೆಚ್ಚ ಇದ್ದಾಗ ನಮ್ಮ ಮೈಸೂರು ರಾಜ್ಯದ ವಾರ್ಷಿಕ ವರಮಾನದ 2.5 ಪಟ್ಟು ಹೆಚ್ಚು ನಮ್ಮ ಕೈ ಮೀರಲಾಗದ್ದು. ಆದ್ರೂ ಕಟ್ಟಲೇಬೇಕಿದ್ದನ್ನ ಅಂತ ಮಹಾರಾಜರು ಸಂಕಲ್ಪ ಮಾಡಿ ಕಟ್ತಾ ಇದ್ದಂತ ಕಾಲದಲ್ಲಿ ವರ್ಲ್ಡ್ ವಾರ್ ಬಂತು. ವರ್ಲ್ಡ್ ವಾರ್ಗೆ ಮಹಾರಾಜರು 2 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಈ ಖರ್ಚಲ್ದೇನೆ ವರ್ಲ್ಡ್ ವಾರ್ ಖರ್ಚನ್ನು ನೋಡ್ಕೊಂಡಿದ್ ನಾವೇ ಮೈಸೂರವರು. 2 ಕೋಟಿ ರೂಪಾಯಿಗಳನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿದ್ದಾರೆ. ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅಲ್ಲಿ ಇದೆ. 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಹಾರಾಜರು ವರ್ಲ್ಡ್ ವಾರ್ ಕೊಟ್ರು. ಸೈನಿಕರನ್ನು ಕೊಟ್ರು, ಆನೆ ಕುದುರೆಗಳನ್ನು ಕೊಟ್ರು. ಸೈನಿಕರನ್ನು ಇಲ್ಲಿಂದ ಹೈಫಾ ಕಳಿಸಿ, ಹೈಫಾದಲ್ಲಿ ಸೈನಿಕರೆಲ್ಲ ಹುತಾತ್ಮರಾಗಿ ಹೈಫಾ ಗೆದ್ದುಕೊಟ್ಟು ಇಸ್ರೇಲ್ನ ವಾಪಸ್ ಬಂದ್ರು. ವರ್ಲ್ಡ್ ವಾರ್ ಮುಗೀತು. ಕನ್ನಂಬಾಡಿ ಕಟ್ಟೆಗೆ ಶುರುವಾಯ್ತು. ಆಯ್ತಪ್ಪ, ಮುಗೀತು ಕನ್ನಂಬಾಡಿ. ಒಂದೊಂದೇ ತರಲೆಗಳು. ವಿಶ್ವೇಶ್ವರಯ್ಯನವರು ರಿಸೈನ್ ಮಾಡ್ಬಿಟ್ರು 1919ರಲ್ಲಿ. ಆಯ್ತಾ? ಒಂದೊಂದೇ ಕಷ್ಟಗಳು ಬಂದು 1931 ಕೊನೆ ಮುಗೀತು. ಇಷ್ಟೇ. 2 ಸಲ ಇಟ್ಟಿದ್ದಾರೆ, ಒಂದೇ ಸಲ ಅಲ್ಲ. ಇದಕ್ ಮುಂಚೆ 1897 ಅಲ್ಲಿ ಮಾರ್ಕೋನಹಳ್ಳಿ ಡ್ಯಾಮ್ ಶುರು ಮಾಡಿದ್ರು. ಮಾರಿಕಣಿವೆ ಡ್ಯಾಮ್ ಶುರು ಮಾಡಿದ್ರು. ವಾಣಿವಿಲಾಸ ಅಣೆಕಟ್ಟು 1897 ಅಲ್ಲಿ ದೊಡ್ಡ ಪ್ಲೇಗ್ ಬಂದ್ಬಿಡ್ತು. ಮೈಸೂರು ಬೆಂಗಳೂರು ಜನ ಹುಳ ಸತ್ತಂಗ್ ಸಾಯ್ತಾ ಇದ್ರು. ವಿಕ್ಟೋರಿಯಾ ಆಸ್ಪತ್ರೆ ಕಟ್ತಾ ಇದ್ರು, ವಾಣಿಕಣಿವೆ ಡ್ಯಾಮ್ ಕಟ್ತಾ ಇದ್ರು. ಸರಿ, ಅರಮನೆ ಸುಟ್ಟೋಯ್ತು 1897 ಅಲ್ಲಿ. ಅರಮನೆ ಒಂದೊಂದೇನ್ರಿ ಕಷ್ಟ ಮಹಾರಾಜರಿಗೆ. ಒಂದೊಂದು ಕಷ್ಟನ ಯಾವ ಪ್ರಾಜೆಕ್ಟ್ ನಿಲ್ಸ್ಬಿಟ್ಟಿದ್ರು ಯಾರು ಕೇಳಂಗಿರ್ಲಿಲ್ಲ. ಯಾರು ಕೇಳಂಗಿದ್ರು ಆಗ? ಮಹಾರಾಜರು ಮಾರಿಕಣಿವೆ ಅಣೆಕಟ್ಟಿಗೆ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ತಮ್ಮ ಮೈ ಮೇಲಿದ್ದಂತ ಬಂಗಾರವನ್ನ ಮಾರಿ ವಾಣಿವಿಲಾಸ ಅಣೆಕಟ್ಟು ಕಟ್ಟಿದ್ರು. ಆಯ್ತಾ? ಅದಾದ್ಮೇಲೆ 1901ರಲ್ಲಿ ಕನ್ನಂಬಾಡಿ ಕಟ್ಟೆ ಶುರುವಾಗಿ ದುಡ್ಡೆಲ್ಲ ನಾವು ವರ್ಲ್ಡ್ ವಾರ್ಗೆ ಅಲ್ಲಿಗೆ 106 ಕಡೆ ಶುರು ಮಾಡಿದಾಗ ಮಹಾರಾಜರ ಧರ್ಮಪತ್ನಿಯಾದಂತ ಪ್ರತಾಪ್ ಕುಮಾರಿ ಅವರು ತಮ್ಮ ಮೈ ಮೇಲಿದ್ದಂತ ಬಂಗಾರವನ್ನ ಎಲ್ಲವನ್ನ 4 ಮೂಟೆ ಬಂಗಾರವನ್ನ ಬಾಂಬೆ ಮಾರ್ಕೆಟ್ಗೆ ತಗೊಂಡೋಗಿ ಮಾರ್ಬಿಟ್ಟು ತಗೊಂಬಂದು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ದಾರೆ. ಕಾಂಗ್ರೆಸ್ ಬಿಜೆಪಿ ನಡುವೆ ಇದೀಗ ಅಡಿಗಲ್ಲು ಸಮರ ಶುರುವಾಗಿದೆ. ಕೆಆರ್ಎಸ್ ಡ್ಯಾಂಗೆ ಅಡಿಗಲ್ಲು ಹಾಕಿದ್ದು ಟಿಪ್ಪು ಸುಲ್ತಾನ ಅನ್ನುವಂಥ ಎಚ್ ಸಿ ಮಹದೇವಪ್ಪ ಅವರ ಹೇಳಿಕೆಯಿಂದ ಇದು ವಿವಾದಕ್ಕೆ ಕಾರಣವಾಗಿದೆ. ಎಚ್ ಸಿ ಮಹದೇವಪ್ಪ ಮತ್ತೊಂದು ಬೃಹತ್ ವಿವಾದಕ್ಕೆ ಅಡಿಗಲ್ಲು ಹಾಕಿದ್ದಾರೆ. ನಿಜವಾಗಿಯೂ ಮೊದಲು ಅಡಿಗಲ್ಲು ಹಾಕಿದ್ದು ಯಾರು ಕೆಆರ್ಎಸ್ ಡ್ಯಾಂಗೆ ಅನ್ನೋ ಪ್ರಶ್ನೆ ಇದೀಗ ಎದ್ದಿದೆ. ಸಚಿವ ಮಹದೇವಪ್ಪ ಹೇಳಿದ ಮಾತು ಎಷ್ಟರ ಮಟ್ಟಿಗೆ ಸತ್ಯ ಅನ್ನುವಂಥ ಪ್ರಶ್ನೆ ಎದ್ದಿದೆ. ಈ ಬಗ್ಗೆ ಹಾಗಾದ್ರೆ ಇತಿಹಾಸ ತಜ್ಞರು ಏನ್ ಹೇಳ್ತಾರೆ? ರಿಪಬ್ಲಿಕ್ ಕನ್ನಡದಲ್ಲಿ ಧರ್ಮೇಂದ್ರ ಕುಮಾರ್, ಖ್ಯಾತ ಇತಿಹಾಸ ತಜ್ಞ, ಇತಿಹಾಸಕಾರ ಧರ್ಮೇಂದ್ರ ಕುಮಾರ್ ಅವರು ಎಕ್ಸ್ಕ್ಲೂಸಿವ್ ಆಗಿ ಮಾತನಾಡಿದ್ದಾರೆ ಈ ವಿಚಾರದ ಬಗ್ಗೆ. ಈಗ ಮೊದಲನೇದಾಗಿ ಅಡಿಗಲ್ಲು ಅಂತ ಬಂದ್ರೆ ನಮ್ಮ ಕರ್ನಾಟಕದ ಇತಿಹಾಸದಲ್ಲಿ ಯಾವುದೇ ಪ್ರಾಜೆಕ್ಟ್ಗೂ ಅಡಿಗಲ್ಲಾಕ್ ಮಾಡಿದ್ದು ಇಲ್ಲ, ಇಲ್ಲಿವರೆಗೂ ಇಲ್ಲ. ಆಯ್ತಾ? ಗಂಗರು 1000 ದೇವಸ್ಥಾನ ಕಟ್ಟಿದ್ದಾರೆ, ಯಾವುದಕ್ಕೂ ಅಡಿಗಲ್ಲು ಹಾಕಿಲ್ಲ. ಹೊಯ್ಸಳರು 1000 ದೇವಸ್ಥಾನ ಕಟ್ಟಿದ್ದಾರೆ, ಯಾವುದಕ್ಕೂ ಅಡಿಗಲ್ಲು ಅಂತ ಎಲ್ಲೂ ಇರಲಿಲ್ಲ. ಇದೇ ಟಿಪ್ಪು ಸುಲ್ತಾನು ನಮ್ಮ ಆನೆ ಬಾಕ್ಲು ಅಂತ ಶ್ರೀರಂಗಪಟ್ಟಣದಲ್ಲಿ ಕಟ್ಟಿಸಿದ್ದಾರೆ. ಅದಕ್ಕೇನು ಅಡಿಗಲ್ಲು ಹಾಕಿಲ್ಲ, ಮುಗಿದ ಮೇಲೆ ಹಾಕಿಸ್ತಾರೆ. ಯಾವಾಗ್ಲೂ ನಮ್ಮ ಶಾಸನಗಳಿಗೆ ಕನ್ನಡ ನಾಡೊಂದು 60,000 ಶಾಸನ ಇದೆ. ಶಾಸನ ಎಲ್ಲ ಏನ್ ಹೇಳುತ್ತೆ ಅಂದ್ರೆ ಮುಗಿದ ಮೇಲೆ ಇಂಥ ಕೆಲಸ ಮಾಡಿಸಿದೀವಿ ಅಂತ ಹೇಳುತ್ತೆ ಹೊರತು ಅಡಿಗಲ್ಲು ಹಾಕ್ಸಿ ಶುರು ಮಾಡಿದ್ದು ಇಲ್ಲಿವರೆಗೂ ನಾವೆಲ್ಲೂ ಕೇಳಲಿಲ್ಲ. ಇದೊಂದೇ ಕೇಸಲ್ಲಿ ನಾವು ಕೇಳ್ತಾ ಇರೋದು ಇತಿಹಾಸದಲ್ಲಿ. ಆಮೇಲೆ ಸ್ವತಂತ್ರ ಭಾರತದಲ್ಲೆಲ್ಲ ಅಡಿಗಲ್ಲು ಹಾಕೋದು ಬಂದ್ಬಿಟ್ಟು ಶಂಕುಸ್ಥಾಪನೆ ಅಂತೆಲ್ಲ ಹೊಸ ಹೆಸರು ಬಂತು, ಅದೆಲ್ಲ ಬಂತು. ಇತಿಹಾಸದಲ್ಲಿ ಇರಲಿಲ್ಲ. ಇತಿಹಾಸದಲ್ಲಿ ಆಯ್ತಾ? ಇತಿಹಾಸದಲ್ಲಿ ನಮ್ಮ ಇತಿಹಾಸದಲ್ಲಿ ಅಡಿಗಲ್ಲು ಹಾಕಿ ಕೆಲಸ ಶುರು ಮಾಡಿದ್ದಿಲ್ಲ. ಕಾವೇರಿ ನದಿಗೆ ಮೊದಲನೇ ಅಣೆಕಟ್ಟು 904ನೇ ಇಸ್ವಿಲಿ ನಾವು ಶ್ರೀರಂಗಪಟ್ಟಣದಲ್ಲೇ ಕಟ್ಟಿದೀವಿ. 900 ಅದ್ರ ಶಾಸನ ಇದೆ, ಅದ್ರ ಶಾಸನನೂ ಇದೆ. ನಾನು ಆ ಶಾಸನ ಫೋಟೋ ಕಳಿಸ್ತೀನಿ, ನೀವು ಬೇಕಾದ್ರೆ ತೋರಿಸಿ ಜನಕ್ಕೆ. 904ನೇ ಇಸ್ವಿಯಲ್ಲಿ ಕಾವೇರಿಗೆ ಮೊದಲ ಅಣೆಕಟ್ಟನ್ನ ನಾವು ಕಟ್ಟಿದೀವಿ. ಕನ್ನಂಬಾಡಿ ಕಟ್ಟೆ ಇದೆಯಲ್ಲ, ಅದು ಕಾವೇರಿಗೆ ಕಟ್ಟಿದ 36ನೇ ಕಟ್ಟೆ. ಎಷ್ಟನೇದು? 36ನೇ ಕಟ್ಟೆ. ಅದು ಒಂದನೇ ಕಟ್ಟೆ ಅಲ್ಲ, ಆದ್ರೆ ಅತ್ಯಂತ ದೊಡ್ಡದಾದ ಕಟ್ಟೆ ಅಷ್ಟೇ. ಅದಕ್ಕೆ ಮುಂಚೆ 35 ಅಣೆಕಟ್ಟುಗಳನ್ನ ಅಲ್ಲೇ ಕಟ್ಟಿದೀವಿ. ಶ್ರೀರಂಗಪಟ್ಟಣದ ಸುತ್ತಮುತ್ತಾನೆ 35 ಅಣೆಕಟ್ಟು ಕಟ್ಟಿದೀವಿ. ಅದನ್ನ ನಾವು ಬ್ಯಾರೇಜ್ ಅಂತೀವಿ.
ವಾಟರ್ ಸ್ಟೋರೇಜ್ ಅಂತೀವಿ. ಸಣ್ಣದು ಸ್ಮಾಲ್ ಇಸ್ ಕಾಲ್ಡ್ ಎಸ್ ಬ್ಯಾರೇಜ್. ಅದನ್ನೆಲ್ಲ ಕಟ್ಟಿದೀವಿ. ಹಿಂದಿನ ರಾಜ ಮಹಾರಾಜರುಗಳೆಲ್ಲನೂ ಸಣ್ಣ ಪುಟ್ಟ ಅಣೆಕಟ್ಟುಗಳನ್ನ ಕಟ್ಕೊಂಡು ನೀರಾವರಿಗೆ ಅಂತ ಕಟ್ಕೊಂಡೇ ಬಂದಿದ್ದಾರೆ. 36ನೇ ಪ್ರಾಜೆಕ್ಟ್ ಕನ್ನಂಬಾಡಿ ಕಟ್ಟೆ. ಏಷ್ಯಾದ ಅತಿ ದೊಡ್ಡ, ಅವತ್ತಿಗೆ ಭಾರತದ ಅತಿ ದೊಡ್ಡ ಪ್ರಾಜೆಕ್ಟ್ ಕನ್ನಂಬಾಡಿ ಕಟ್ಟೆ. ಆಯ್ತಾ? ಈ 36 ಅಣೆಕಟ್ಟು ಕಟ್ಟಿದೀವಲ್ಲ, ಯಾವುದಕ್ಕೂ ಅಡಿಗಲ್ಲು ಹಾಕಿಲ್ಲ. ಆಯ್ತಾ? ಇದು ಮಾತ್ರ ಅಡಿಗಲ್ಲು ನಮ್ಗೆ ಸಿಕ್ಕಿರೋದು. ಇನ್ನೆಲ್ಲೂ ನಾವು ಇದು ಇತಿಹಾಸದಲ್ಲಿ ಹಿಂದೆ ಹೊರಟೋದ್ರೆ ನೀವು ಎಂತೆಂತ ವೈಭವಯುತವಾದಂತ ಪ್ರಾಜೆಕ್ಟ್ ಎಲ್ಲ ನಾವು ಮಾಡಿಲ್ವಾ? ಬೇಲೂರು, ಹಳೇಬೀಡು, ಶ್ರವಣಬೆಳಗೊಳ, ನಮ್ಮ ಬಾದಾಮಿ, ಐಹೊಳೆ, ಪಟ್ಟದಕಲ್ಲು, ನೀವೇನ್ ಹೇಳ್ಬೋದು ಏನ್ ಹೇಳ್ಬಾರ್ದು, ಎಲ್ಲಾನು ಇದೆ. ಯಾವುದಕ್ಕೂ ಅಡಿಗಲ್ಲಂತೂ ಇಲ್ಲ. ಅಡಿಗಲ್ಲು ಅಂತ ಸಿಕ್ಕಿರೋದು ಇದೊಂದೇನೆ. ಟಿಪ್ಪು ಸುಲ್ತಾನರು ಕಾವೇರಿ ನದಿಗೆ ಅಡ್ಡಲಾಗಿ ನಾಲೆಗಳನ್ನ ಮಾಡಿಸಿದ್ದಾರೆ, ಕಾಲುವೆಗಳನ್ನ ಮಾಡಿಸಿದ್ದಾರೆ, ನೀರಾವರಿ ಎಲ್ಲ ಕೆಲಸನೂ ಮಾಡಿಸಿದ್ದಾರೆ. ಅದು ಯಾವುದಕ್ಕೂ ಅಡಿಗಲ್ಲಿಲ್ಲ, ಕೆಲಸ ಮಾಡಿಸಿದ್ದಾರೆ. ಇದಕ್ಕೊಂದು ಅಣೆಕಟ್ಟು ಕಟ್ಟಬೇಕು ಅಂತಾನು ಅಂದ್ಕೊಂಡಿರ್ಬೋದು, ಅದಕ್ಕೋಸ್ಕರ ಅಡಿಗಲ್ ಹಾಕಿರ್ಬೋದು. ಆದ್ರೆ ಅದೇ ಮೊದಲನೇದಲ್ಲ. ಅದ್ರ ಹಿಂದೆ ಇನ್ನು 36 ಇದೆ. ಇನ್ನು 36 ಅಣೆಕಟ್ಟುಗಳು ಇವತ್ತಿಗೂ ಇದೆ. ಅಲ್ಲಿ ಕಟ್ಟೆ ಇಲ್ದೆ, ಅಣೆಕಟ್ಟೆನೇ ಇಲ್ದೆ, ಕೆಲಸನೇ ಇಲ್ದೆ ಅಡಿಗಲ್ ಸಿಕ್ಕಿರೋದು ಇದೊಂದೇನೆ. ಹಂಗಾಗಿ ಸ್ವಲ್ಪ ವಿಶೇಷ. ಸಾರ್, ಗಂಗರು, ಹೊಯ್ಸಳರು, ಚೋಳರು, ನೀವ್ ಇಂಥವ್ರು ಅಂತ ಇವ್ ನೇಮ್ ಎನಿಬಡಿ, ಎಲ್ಲರೂ ಕಟ್ಟಿದ್ದಾರೆ ಸರ್ ಕಾವೇರಿಗೆ. ಕಾವೇರಿ ನಮ್ಮ ದಕ್ಷಿಣ ಕನ್ನಡದ ಜೀವನದಿ. ಯಾರಿಗ್ ಬೇಡ ನೀರು? ಯಾಕೆಂದ್ರೆ ವ್ಯವಸಾಯವೇ ಮುಖ್ಯವಾದಂತ ರೆವಿನ್ಯೂ ಆಗಿದ್ದಂತ ಕಾಲ್ಘಟ್ಟ ಅದು. ಎಲ್ರಿಗೂ ನೀರ್ ಬೇಕಾಗಿತ್ತು. ಹಂಗಾಗಿ 1000 ವರ್ಷಗಳಿಂದ 1100 ವರ್ಷ ದಾಖಲೆ ಪ್ರಕಾರನೇ 904ನೇ ಇಸ್ವಿಲಿ ನಾವು ಮೊದಲನೇ ಅಣೆಕಟ್ಟು ಕಟ್ಟಿದೀವಿ ಅನ್ಬೇಕಾದ್ರೆ 1000 ವರ್ಷದಿಂದ ನಾವು ಅಣೆಕಟ್ಟು ಕಟ್ಕೊಂಡೇ ಬಂದಿದ್ದೀವಿ. ಇದಕ್ಕೆ ಬರೀ ಗಂಗರ್ನೊಬ್ಬರನ್ನೇ ಕೇಳ್ತೀರಿ, ಎಲ್ಲರೂ ಕಟ್ಟಿದ್ದಾರೆ. ಇವತ್ತಿನ KRS ಡ್ಯಾಮ್ಗೂ ಟಿಪ್ಪು ಸುಲ್ತಾನ್ರಿಗೂ ಬೇರೆ ಯಾವ ರಾಜರಿಗೂ ಸಂಬಂಧ ಇಲ್ಲ. ಇವತ್ತಿನ ಡ್ಯಾಮ್ ಏನಾದ್ರು ಇದ್ರೆ ಅದು ನಮ್ಮ ಹೆಮ್ಮೆಯ ದೈವಾಂಶ ಸಂಭೂತ ರಾಜ ಶ್ರೀ ನಾಲ್ವಡಿ ಕೃಷ್ಣರಾಜ ಒಡೆಯರ್. ಕಣ್ಣಲ್ಲಿ ರಕ್ತ ಸುರಿಸ್ ಕಟ್ಟಿರೋದವ್ರು, ಕಣ್ಣೀರಲ್ಲ, ಕಣ್ಣಲ್ಲಿ ರಕ್ತ ಸುರಿಸ್ ಕಟ್ಟಿದಂತ ಪುಣ್ಯಾತ್ಮ. ಇವತ್ತು ನಾವು ಅದೇ ನೀರು ತಿಳ್ಕೊಂಡು ಅವ್ರಿಗೆ ದ್ರೋಹ ಮಾಡಬಾರ್ದು. ಇಷ್ಟೇ ನಾನು ಹೇಳೋದು. 1911 KRS ಡ್ಯಾಮ್ ಕಟ್ಟಕ್ ಶುರು ಮಾಡಿದ್ 1911, ಮುಗಿದಿದ್ದು 1931. 20 ವರ್ಷಗಳ ಸುದೀರ್ಘ ಅವಧಿಯಲ್ಲಿ ಕಣ್ಣಲ್ಲಿ ರಕ್ತ ಬಂದ್ಬಿಡ್ತು ನಮ್ಮ ಮಹಾರಾಜರಿಗೆ. 1926ರಲ್ಲಿ ಮೆಟ್ಟೂರು ಡ್ಯಾಮ್ ಶುರು ಮಾಡಿ 6 ವರ್ಷಕ್ಕೆ ಮುಗಿಸಿದ್ರು. ಆ ಮೆಟ್ಟೂರು ಡ್ಯಾಮ್ ಕಟ್ಕೊಟ್ಟಿದ್ದು ನಾವೇ, ಎಲೆಕ್ಟ್ರಿಕ್ ಕರೆಂಟ್ ಕೊಟ್ಟಿದ್ದು ನಾವೇ. ಯಾರು ನಮಗೆ 20 ವರ್ಷಗಳ ದಿನ ರಾತ್ರಿ ಹಗಲು ರಾತ್ರಿಗಳನ್ನ ಒಂದು ಮಾಡಿ ನಮಗೆ ತೊಂದರೆ ಕೊಟ್ಟು ಹಿಂಸೆ ಕೊಟ್ಟರು, ಆ ತಮಿಳರಿಗೆ ನಾವು ಕರೆಂಟ್ ಕೊಟ್ಟು ಮೈಸೂರಿಂದ ಮೆಟ್ಟೂರು ಡ್ಯಾಮ್ ಕಟ್ಕೊಟ್ಟ ನಾವು. ಅಂತ ಹೃದಯವಂತ ಜನ ನಾವು. ಅರ್ಥ ಆಯ್ತಾ? ಮಹಾರಾಜರು ಒಳ್ಳೆಯವರಾಗಿದ್ದಕ್ಕೆ ಅವ್ರನ್ನೆಲ್ಲ ಕ್ಷಮಿಸಿ, ಆಯ್ತಪ್ಪ ಪರವಾಗಿಲ್ಲ ಬಿಡ್ರಾಯ, ಏನೋ ಅವ್ರು ಕಟ್ಕೊಡ್ತಾ ಇದಾರೆ ಅಂತ ಕಟ್ಟಿಸಿದ್ರು ಮಹಾರಾಜರು. ನಾವು ಕೊಟ್ಟು ಇಡೀ ಪ್ರಪಂಚದಲ್ಲಿ ಈವನ್ ಮದ್ರಾಸಲ್ಲಿ ಕರೆಂಟ್ ಇದ್ರೂ ಉಪಯೋಗ ಬರ್ತಾ ಇರಲಿಲ್ಲ ಅವ್ರಿಗೆ. ಇಡೀ ಭಾರತದಲ್ಲೇ ಮೊದಲ ಬಾರಿಗೆ ಶಿವನ ಸಮುದ್ರದಿಂದ ಮೆಟ್ಟೂರು ಅಣೆಕಟ್ಟಿಗೆ ಎಲೆಕ್ಟ್ರಿಸಿಟಿಯನ್ನ ಟ್ರಾನ್ಸ್ಫರ್ ಮಾಡಿದ್ದು ನಾವೇ ಮೊದಲು ಭಾರತದಲ್ಲಿ. ಅದನ್ನ ಮಾಡಿದವರು ಮಹಾರಾಜ ನಾಲ್ವಡಿ ಕೃಷ್ಣರಾಜ ಒಡೆಯರು. ಅರ್ಥ ಆಯ್ತಾ? ಮಹಾರಾಜರು ಕಟ್ಟಿದ್ದು ಕನ್ನಂಬಾಡಿ ಕಟ್ಟೆ ಅನ್ನೋದ್ರಲ್ಲಿ 2 ಮಾತಿಲ್ಲ, ಪೀರಿಯಡ್. ಅದು ಸೂರ್ಯಚಂದ್ರ ಇರೋವರೆಗೆ ಅದು ಪೀರಿಯಡ್, ಅಂದ್ರೆ ಸಾಕ್ಷಿ. ಅದನ್ನ ನಾವು ಯಾವುದೇ ರೀತಿ ಅವ್ನ್ ಕಟ್ದ ಇವನ್ ಕಟ್ದ ಅಂತ ಹೆಸರು ಹೇಳ್ಬಾರ್ದು. ಇವ್ರು 36 ಇವರಿಂದನೂ 36 ಅಣೆಕಟ್ಟು ಕಟ್ಟಿದಾರಲ್ಲ, ಹೇಳ್ರಿ ಮತ್ತೆ ಅವ್ರನ್ನ. ಹೌದಲ್ಲ? ಮತ್ತೆ ದೊಡ್ಡ ಮಟ್ಟದ ಕಷ್ಟ ಅಲ್ಲ, ದಿನನಿತ್ಯದ ಕಷ್ಟ. 1900 ಕಟ್ಟೆಗೆ ಶುರು ಮಾಡಿದ್ರು. ಕ್ಯಾಪ್ಟನ್ ಡಾಸ್ ಕಾವೇರಿ ನದಿಯಲ್ಲಿ ಕೊಚ್ಕೊಂಡು ಹೊರಟೋದ್ರು ಪಾಪ. ನೆಕ್ಸ್ಟ್ ಮೆಕ್ಕೆಚಿನ್ಸು ರಿಟೈರ್ ಆಗ್ಬಿಟ್ರು, ಕೆಲಸ ನಿಂತೋಯ್ತು. ಕೈ ಕಾಲ್ ಕಟ್ಟಿ ಸರ್ ಎಂ ಬಿ ಅವ್ರನ್ನ ಕರ್ಕೊಂಡ್ಬಂದ್ರು. ಸರ್ ಎಂ ಬಿ ಅವ್ರು ಕರ್ಕೊಂಡ್ಬಂದಿದ್ದು ಒಂದೇ ವರ್ಷಕ್ಕೇನೆ ವರ್ಲ್ಡ್ ವಾರ್ ಶುರು ಆಯ್ತು. ಇಂಪೋರ್ಟ್ ಎಕ್ಸ್ಪೋರ್ಟ್ ಬ್ಯಾನ್ ಆಯ್ತು. 1914 1918 ಮೊದಲನೇ ಮಹಾಯುದ್ಧ. ಇಡೀ ಭಾರತ ಎಲ್ಲ ನಿಂತಿತ್ತು ವರ್ಲ್ಡ್ ವಾರ್ ನಡೆಯಕ್ಕೆ. ಮೊದಲೇ ಕಾವೇರಿ ನಡಿಬೇಕಾದ್ರೆ 2.5 ಕೋಟಿ ವೆಚ್ಚ ಇದ್ದಾಗ ನಮ್ಮ ಮೈಸೂರು ರಾಜ್ಯದ ವಾರ್ಷಿಕ ವರಮಾನದ 2.5 ಪಟ್ಟು ಹೆಚ್ಚು. ನಮ್ ಕೈ ಮೀರಲಾಗದ್ದು, ಆದ್ರೂ ಕಟ್ಟಲೇಬೇಕಿದ್ದನ್ನ ಅಂತ ಮಹಾರಾಜರು ಸಂಕಲ್ಪ ಮಾಡಿ ಕಟ್ತಾ ಇದ್ದಂತ ಕಾಲದಲ್ಲಿ ವರ್ಲ್ಡ್ ವಾರ್ ಬಂತು. ವರ್ಲ್ಡ್ ವಾರ್ಗೆ ಮಹಾರಾಜರು 2 ಕೋಟಿ ರೂಪಾಯಿಗಳನ್ನ ಕೊಟ್ಟಿದ್ದಾರೆ. ಈ ಖರ್ಚಲ್ದೇನೆ ವರ್ಲ್ಡ್ ವಾರ್ ಖರ್ಚನ್ನು ನೋಡ್ಕೊಂಡಿದ್ ನಾವೇ ಮೈಸೂರವರು. 2 ಕೋಟಿ ರೂಪಾಯಿಗಳನ್ನ 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಕಟ್ಟಿದ್ದಾರೆ. ಮೈಸೂರು ಅಡ್ಮಿನಿಸ್ಟ್ರೇಟಿವ್ ರಿಪೋರ್ಟ್ ಅಲ್ಲಿ ಇದೆ. 3 ಇನ್ಸ್ಟಾಲ್ಮೆಂಟ್ ಅಲ್ಲಿ ಮಹಾರಾಜರು ವರ್ಲ್ಡ್ ವಾರ್ ಕೊಟ್ರು. ಸೈನಿಕರನ್ನು ಕೊಟ್ರು, ಆನೆ ಕುದುರೆಗಳನ್ನು ಕೊಟ್ರು. ಸೈನಿಕರನ್ನು ಇಲ್ಲಿಂದ ಹೈಫಾ ಕಳಿಸಿ, ಹೈಫಾದಲ್ಲಿ ಸೈನಿಕರೆಲ್ಲ ಹುತಾತ್ಮರಾಗಿ ಹೈಫಾ ಗೆದ್ದುಕೊಟ್ಟು ಇಸ್ರೇಲ್ನ ವಾಪಸ್ ಬಂದ್ರು. ವರ್ಲ್ಡ್ ವಾರ್ ಮುಗೀತು. ಕನ್ನಂಬಾಡಿ ಕಟ್ಟಕ್ಕೆ ಶುರುವಾಯ್ತು. ಆಯ್ತಪ್ಪ ಮುಗೀತು ಕನ್ನಂಬಾಡಿ. ಒಂದೊಂದೇ ತರಲೆಗಳು. ವಿಶ್ವೇಶ್ವರಯ್ಯನವರು ರಿಸೈನ್ ಮಾಡ್ಬಿಟ್ರು 1919ರಲ್ಲಿ. ಆಯ್ತಾ? ಒಂದೊಂದೇ ಕಷ್ಟಗಳು ಬಂದು 1931 ಕೊನೆ ಮುಗೀತು. ಇಷ್ಟ 2 ಸಲ ಇಟ್ಟಿದ್ದಾರೆ, ಒಂದೇ ಸಲ ಅಲ್ಲ. ಇದಕ್ ಮುಂಚೆ 1897 ಮಾರ್ಕೋನಹಳ್ಳಿ ಡ್ಯಾಮ್ ಶುರು ಮಾಡಿದ್ರು. ಮಾರಿಕಣಿವೆ ಡ್ಯಾಮ್ ಶುರು ಮಾಡಿದ್ರು. ವಾಣಿವಿಲಾಸ ಅಣೆಕಟ್ಟು 1897 ದೊಡ್ಡ ಪ್ಲೇಗ್ ಬಂದ್ಬಿಡ್ತು. ಮೈಸೂರು ಬೆಂಗಳೂರು ಜನ ಹುಳ ಸತ್ತಂಗ್ ಸಾಯ್ತಾ ಇದ್ರು. ವಿಕ್ಟೋರಿಯಾ ಆಸ್ಪತ್ರೆ ಕಟ್ತಾ ಇದ್ರು, ವಾಣಿಕಣಿವೆ ಡ್ಯಾಮ್ ಕಟ್ತಾ ಇದ್ರು. ಸರಿ, ಅರಮನೆ ಸುಟ್ಟೋಯ್ತು.
1897 ಅಲ್ಲಿ ಅರಮನೆ ಒಂದೊಂದೇನ್ರಿ ಕಷ್ಟ ಮಹಾರಾಜರಿಗೆ, ಒಂದೊಂದು ಕಷ್ಟನ. ಯಾವ ಪ್ರಾಜೆಕ್ಟ್ ನಿಲ್ಸ್ಬಿಟ್ಟಿದ್ರು ಯಾರು ಕೇಳಂಗಿರ್ಲಿಲ್ಲ. ಯಾರು ಕೇಳಂಗಿದ್ರು ಆಗ? ಮಹಾರಾಜರು ಮಾರಿಕಣಿವೆ ಎಣೆಕಟ್ಟಿಗೆ ಮಹಾರಾಣಿ ವಾಣಿವಿಲಾಸ ಸನ್ನಿಧಾನ ತಮ್ಮ ಮೈ ಮೇಲಿದ್ದಂತ ಬಂಗಾರವನ್ನ ಮಾರಿ ವಾಣಿವಿಲಾಸ ಅಣೆಕಟ್ಟು ಕಟ್ಟಿದ್ರು. ಆಯ್ತಾ? ಅದಾದ್ಮೇಲೆ 1901ರಲ್ಲಿ ಕನ್ನಂಬಾಡಿ ಕಟ್ಟೆ ಶುರುವಾಗಿ ದುಡ್ಡೆಲ್ಲ ನಾವು ವರ್ಲ್ಡ್ ವಾರ್ಗೆ ಅಲ್ಲಿಗೆ 106 ಕಡೆ ಶುರು ಮಾಡಿದಾಗ ಮಹಾರಾಜರ ಧರ್ಮಪತ್ನಿಯಾದಂತ ಪ್ರತಾಪ್ ಕುಮಾರಿ ಅವರು ತಮ್ಮ ಮೈ ಮೇಲಿದ್ದಂತ ಬಂಗಾರವನ್ನ ಎಲ್ಲವನ್ನ 4 ಮೂಟೆ ಬಂಗಾರವನ್ನ ಬಾಂಬೆ ಮಾರ್ಕೆಟ್ಗೆ ತಗೊಂಡೋಗಿ ಮಾರ್ಬಿಟ್ಟು ತಗೊಂಬಂದು ಕನ್ನಂಬಾಡಿ ಕಟ್ಟೆ ಕಟ್ಟಿದ್ರು.